ಹಲೋ ಫ್ರೆಂಡ್ಸ್, ಇವತ್ತು ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಮಾರ್ನಿಂಗ್ ನಾವು ಎಲ್ಲರೂ ನಮ್ಮ ಊರಿಗೆ ಹೋಗೋದಕ್ಕೆ ಅಂತ ರೆಡಿಯಾಗಿದ್ದೀವಿ. ಎಲ್ಲಿಗೆ ಅಂದರೆ ನಮ್ಮ ಊರು ಬಂದು ಕಾಲ್ವಾಡಿ ಹತ್ರ ಗುಂಡಪುರ, ಅಲ್ಲಿಗೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ರೆಡಿಯಾಗಿದ್ವಿ. ಅಲ್ಲಿ ಬರ್ಡೇ ಫಂಕ್ಷನ್ ಇತ್ತು, ಅದರಿಂದ ರೆಡಿಯಾಗಿದ್ವಿ. ಬರ್ಡೇ ಯಾರ್ದು ಅಂದರೆ ನನ್ನ ಹಸ್ಬೆಂಡ್ ತಂಗಿ ಮಗಳದ್ದು ಬರ್ತಡೇ ಇತ್ತು. ಅದಕ್ಕೋಸ್ಕರ ಹೋಗೋದಕ್ಕೆ ಅಂತ ಎಲ್ಲ ರೆಡಿಯಾಗಿದ್ವಿ. ನಾವು ಹೋಗ್ತಾ ಇರೋ ವೇಯಲ್ಲಿ ತುಂಬ ಗ್ರೀನರಿ ಆಗಿದೆ. ಇವಾಗ ಮಳೆ ಆಗಿದೆಯಲ್ಲ, ಎಲ್ಲ ಗ್ರೀನ್ ಆಗಿಬಿಟ್ಟಿದೆ. ನೇಚರ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಮಳೆ ಬರೋ ಥರ ಇತ್ತು. ಹಾಗೆ ಬೇಗ ಬೇಗ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ. ಇನ್ನೇನು ತಾಳ್ವಾಡಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ಟೈಮ್ ಡ್ರೆಸ್ ಗಿಸ್ ಎಲ್ಲ ತೊಗೊಂಡು ಆಮೇಲೆ ಗುಂಡಪುರಕ್ಕೆ ಹೋಗಬೇಕು. ಇದು ಹೋಗೋ ದಾರಿ ಗುಂಡಪುರಕ್ಕೆ. ಎಲ್ಲ ಮಳೆ ಆಗಿ ತುಂಬ ಚೆನ್ನಾಗಾಗಿದೆ. ಇವಾಗ ಎಲ್ಲ ಕಡೆ ಹಸಿರಾಗಿದೆ. ನೇಚರ್ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ನನಗೂ ನೇಚರ್ ಕಂಡ್ರೆ ತುಂಬ ಇಷ್ಟ. ಅದರಿಂದ ನಾನು ನೇಚರ್ನ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತೀನಿ ಅನಿಸುತ್ತೆ. ಎಲ್ಲ ಗ್ರೀನ್ ಮರಗಳೆಲ್ಲ ಮಳೆಯಿಂದ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಹಾಗೆ ಮೋಡನೂ ಇತ್ತು, ಮಳೆ ಬರೋ ಥರ. ಇನ್ನೊಂದು ಅರ್ಧ ಗಂಟೆ ಟೈಮಲ್ಲೆಲ್ಲ ಮಳೆ ಹೋಗ್ತಾಯಿತ್ತು. ತಾಳ್ವಾಡಿ ಹತ್ರ ಹೋಗ್ತಾಯಿದ್ವಿ. ಇದು ಬಂದು ತಾಳ್ವಾಡಿಯಲ್ಲಿ ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ಒಂದು 1 ಅವರ್ 2 ಅವರ್ ಅಲ್ಲೇ ಕೇಕ್ ಆರ್ಡ್ರ್ ಕೊಟ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಹಾಗೆ ಬಟ್ಟೆ ತರೋಣ ಅಂತ ಹೋದ್ವಿ. ಅಲ್ಲಿಂದ ಕೇಕ್ ಕೊಡೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಅವರು. ಫಸ್ಟೇ ಆರ್ಡ್ರ್ ಕೊಟ್ಟಿದ್ದರೆ ಬೇಗ ಕೊಡೋರು, ಬಟ್ ನಾವು ಆರ್ಡ್ರ್ ಮಾಡಿರಲಿಲ್ಲ. ಅದಕ್ಕೆ 1-2 ಅವರ್ಸ್ ವೆಯ್ಟ್ ಮಾಡಿ ನೀವು ಹೇಳಿದ ಥರ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಸರಿ ಅಂತ ನಾವು 1-2 ಅವರ್ಸ್ ವೆಯ್ಟ್ ಮಾಡಿದ್ವಿ. ಆಮೇಲೆ ಕೊಟ್ಟರು. ಇವಾಗ ನಾವು ಅಂಗಡಿಗೆ ಅಷ್ಟೊತ್ತು ತನಕ ಏನಕ್ಕೆ ವೆಯ್ಟ್ ಮಾಡೋದು ಅಂತ ಡ್ರೆಸ್ ತರೋದಕ್ಕೆ ಅಂತ ಹೋಗ್ತಾಯಿದ್ದೀವಿ. ಇಲ್ಲಿ ತುಂಬಾ ಡ್ರೆಸ್ ಅಂಗಡಿಗಳಿದ್ದಾವೆ. ಎಲ್ಲ ಕಡೆ ಚೆನ್ನಾಗಿರುತ್ತೆ ಅನಿಸುತ್ತೆ ಕಲೆಕ್ಷನ್. ಬಟ್ ನಾನೊಂದು ಸರಿನೂ ಹೋಗಿಲ್ಲ. ಈ ಸತಿ ನೋಡಬೇಕು ಯಾವ ಅಂಗಡಿ ಚೆನ್ನಾಗಿದೆಯೋ ಏನೂ ಗೊತ್ತಿಲ್ಲ. ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ತಾಳ್ವಾಡಿ ಬಗ್ಗೆ ಅಲ್ಲಿ ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಡ್ರೆಸ್ಸಸ್, ಸ್ಯಾರೀಸ್ ಯಾವುದೂ ಪರ್ಚೇಸ್ ಮಾಡಿಲ್ಲ. ಇದು ಫಸ್ಟ್ ಟೈಮ್ ನಂದು. ನನ್ನ ಸಿಸ್ಟರ್ದು ಅವಳ ತಾಳ್ವಾಡಿ ಸೈಡೇ ಆಗಿರೋದ್ರಿಂದ ಅವಳು ತುಂಬಾ ಅಲ್ಲೇ ತಗೊಳ್ಳೋದು ಜಾಸ್ತಿ. ಅದರಿಂದ ನೋಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಜಂಬೋಗೆ ಹೋದ್ವಿ ಫಸ್ಟು. ಅಲ್ಲೇ ಸ್ವಲ್ಪ ಇಷ್ಟ ಆದವು ಬಟ್ಟೆಗಳು. ಆದರೆ ನನ್ನ ಮಕ್ಕಳು ಮಾತ್ರ ತುಂಬ ಗಲಾಟೆ ಮಾಡ್ತಾಯಿದ್ರು. ಅದರಿಂದ ಇದೆಲ್ಲ ಲೇಡೀಸ್ ವೇರ್ ಅಂತೆ ಡ್ರೆಸ್ಸಸ್ದು, ಮತ್ತು ಜೆಂಟ್ಸ್ ವೇರು 2 ಕೆಳಗಡೆ ಇದೆ, ಮೇಲ್ಗಡೆ ಕಿಡ್ಸ್ ವೇರ್ ಇದೆ. ಚೆನ್ನಾಗಿದೆ ಬಟ್ ಕಲೆಕ್ಷನ್. ನಾನು ಫಸ್ಟ್ ಟೈಮ್ ಹೋಗಿರೋದ್ರಿಂದ ನೋಡ್ತಾಯಿದ್ದೆ ಯಾವ ಥರ ಸಿಗುತ್ತೆ. ಕೆಳಗಡೆ ಇರೋದು ಕಿಡ್ಸ್ ವೇರು ಚೆನ್ನಾಗಿದೆ, ಬಟ್ ಕಲೆಕ್ಷನ್ ವೈಸ್ ಚೆನ್ನಾಗಿ ಸಿಗುತ್ತೆ. ಲೇಡೀಸ್ ಅಂದರೆ ಕಿಡ್ಸಲ್ಲಿ ಗರ್ಲ್ ಬೇಬಿ ಆರ್ ಬಾಯ್ ಬೇಬಿ ಎರಡಕ್ಕೂ ಚೆನ್ನಾಗಿದೆ. ನೋಡಬೇಕು, ನೋಡಿಲ್ಲ ಇನ್ನೂ. ನೋಡಿಬಿಟ್ಟು ಹೇಗೆ ಸಿಗುತ್ತೋ ಏನೋ ಗೊತ್ತಿಲ್ಲ. ಅವರು ತೋರಿಸ್ತಾ ಇದ್ದಾರೆ. ಫೈನಲ್ ಆದಮೇಲೆ ಡ್ರೆಸ್ನ ಫೋಟೋಸ್ನ ಅಟ್ಯಾಚ್ ಮಾಡ್ತೀನಿ ಇದರಲ್ಲಿ. ನೋಡ್ತಾ ಇದ್ದೀವಿ. ನಮ್ಮ ಮನೆಯ ಮಕ್ಕಳಂತೂ ತುಂಬ ಗಲಾಟೆ ಮಾಡ್ತಾಯಿದ್ರು. ಫುಲ್ಲು ಅಂಗಡಿನೆಲ್ಲ ಒದ್ರಿಟ್ಬಿಟ್ಟಿದ್ದಾರೆ ಯಾವ ಡ್ರೆಸ್ ಬೇಕು ಅಂತ. ಅಷ್ಟೊಂದು ಗಲಾಟೆ